ಮಹಾಸೂರ್ಯಗ್ರಹಣ, ರಾಹುಗ್ರಸ್ತ ಮಹಾಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಫೆಬ್ರವರಿ 17ನೇ ತಾರೀಕು ಮಂಗಳವಾರ ಅಮಾವಾಸ್ಯೆಯ ದಿವಸ ಅದರ ಫಲ ಚೆನ್ನಾಗಿ ಸಿಗುತ್ತೆ, ಗೌರವ ಸಿಗುತ್ತೆ. ಗ್ರಹಣ ಸಂಭವಿಸ್ತಾ ಇದೆ, ಯಾವ ರಾಶಿ ಸಂಭವಿಸ್ತಾ ಇದೆ, ಯಾವ ರಾಶಿ ಮೇಲೆ ಪ್ರಭಾವ ಇರ್ತದೆ. ತುಲಾ ರಾಶಿಯವರಿಗೆ ಒಂದು ವಿಶೇಷವಾದಂತಹ ವಿಚಾರ ತಿಳಿಸಬೇಕು. ಮಹಾಸೂರ್ಯ ಗ್ರಹಣ ನಡೀತಾ ಇದೆ. ನಿಮ್ಮ ರಾಶಿಯ ಮೇಲಿನ ಪ್ರಭಾವದ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಯಾಕೆಂದ್ರೆ 2026 ಏನು ಈಗಾಗಲೇ ನೂತನ ಸಂವತ್ಸರ ಇದೆ, ಈ ಸಂವತ್ಸರದ ಮೊಟ್ಟ ಮೊದಲನೆಯ ಗ್ರಹಣ ರಾಹುಗ್ರಸ್ತ ಮಹಾಸೂರ್ಯ ಗ್ರಹಣ ಫೆಬ್ರವರಿ 17ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ದಿವಸ ಸಂಭವಿಸ್ತಾ ಇದೆ. ಈ ಗ್ರಹಣ ಭಾರತದಲ್ಲಿ ಗೋಚಾರ ಇಲ್ಲ, ಕಾಣಿಸ್ತಾ ಇಲ್ಲ, ಆದ್ರಿಂದ ಆಚರಣೆ ಇಲ್ಲ. ಆಚರಣೆ ಇಲ್ಲ ಅಂದ್ರೆ ಏನು? ಗ್ರಹಣಕ್ಕಿಂತ ಮುಂಚೆ ಉಪವಾಸ ಇರೋದು, ಗ್ರಹಣದ ಮಧ್ಯದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಎಂಡ್ ಅಲ್ಲಿ ಮಧ್ಯದಲ್ಲೆಲ್ಲ ಸ್ನಾನ, ಮೂರ್ ಸಲ ಸ್ನಾನ ಮಾಡೋದು, ಆಮೇಲೆ ಉಪವಾಸ ಇರ್ತಕ್ಕಂಥದ್ದು, ಹೊರಗಡೆ ಎಲ್ಲೂ ಹೋಗ್ಬಾರ್ದು ಅನ್ನುವಂಥದ್ದು, ಈ ತರ ಯಾವುದೇ ರೂಲ್ಸ್ ಅಂಡ್ ರಿಸ್ಟ್ರಿಕ್ಷನ್ಸ್ ಈ ಒಂದು ಗ್ರಹಣಕ್ಕೆ ಅಪ್ಲೈ ಆಗಲ್ಲ. ಕಾರಣ ಇದು ಭಾರತದಲ್ಲಿ ಕಾಣಿಸ್ತಾ ಇಲ್ಲ. ನೀವು ಭಾರತದಲ್ಲಿ ಇದ್ರೆ ಆಗಲ್ಲ, ನೀವು ತುಲಾರಾಶಿಯವರಾಗಿದ್ದು ಹೊರದೇಶಗಳಲ್ಲೆಲ್ಲ ಇದ್ರೆ, ಅಲ್ಲಿ ಗೋಚಾರ ಇದ್ರೆ ಮಾತ್ರ ಅಲ್ಲಿ ಅಪ್ಲೈ ಆಗುತ್ತೆ. ಅದು ಸಹ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಆಚರಣೆ ಹಾಗೂ ಫಲ ಇದೆರಡು ಬೇರೆ ಬೇರೆ ಆಗಿರುತ್ತೆ. ಸೊ ಗ್ರಹಣ ಆಚರಣೆ ಇಲ್ಲ ಅಂದ ತಕ್ಷಣ ಬಹಳಷ್ಟು ಜನ ಹೇಳ್ತಾರೆ ಗ್ರಹಣದ ಫಲಾನೂ ಇಲ್ಲ ಅಂತ ಹೇಳಿ. ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅನುಭವಿಸಿದವರಿಗೆ ಮಾತ್ರ ಅದ್ರ ಬಗ್ಗೆ ಗೊತ್ತಿರ್ತದೆ. ಸೊ ಅದು ಡಿಬೇಟಬಲ್, ಬಿಟ್ಬಿಡೋಣ ನಾವು. ಆದ್ರೆ ಬಹಳ ಮುಖ್ಯವಾಗಿ ಈ ಒಂದು ಗ್ರಹಣ ನಿಮ್ಮ ರಾಶಿಯಿಂದ 5ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ, ಕುಂಭರಾಶಿಯಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದಾಗಿ ನಿಮಗೆ ಅಂದ್ರೆ ತುಲಾ ರಾಶಿಯವರಿಗೆ ಇದು ಮಿಶ್ರ ವಿಚಿತ್ರ ಫಲಗಳನ್ನ ಕೊಡಲಿದೆ. ಸೊ ಅದರಿಂದ ನಾನೀಗ ಒಂದು 5 ಪಾಯಿಂಟ್ಸ್ ಹೇಳ್ತೇನೆ, ಏನೇನು ಮಿಶ್ರ ವಿಚಿತ್ರ ಫಲಗಳನ್ನ ಈ ಮಹಾಸೂರ್ಯ ಗ್ರಹಣದಿಂದ ತುಲಾರಾಶಿಯವರು ಕಾಣಬಹುದು ಅನ್ನುವಂಥದ್ದು ಎಚ್ಚರಿಕೆಗಳು, ಶುಭ ವಿಚಾರ ಮಿಕ್ಸ್ ಇರ್ತದೆ ಅದರೊಳಗಡೆ. ಸೊ ಇದ್ರ ಬಗ್ಗೆ ನೀವು ಗಮನಿಸಬೇಕಾಗ್ತದೆ. ವಿಶೇಷ ಪರಿಹಾರಗಳನ್ನು ಮಾಡ್ಕೊಂಡ್ಬಿಟ್ರೆ ತುಂಬಾ ತುಂಬಾ ಅನುಕೂಲವಾಗಿರುತ್ತೆ. ನಾನು ಇದನ್ನ ಹೆದರ್ಸ್ಲಿಕ್ಕೆ ನಿಮ್ಗೆ ಹೇಳ್ತಾ ಇಲ್ಲ, ನಿಮ್ಗೊಂದು ಮಾರ್ಗದರ್ಶನ ಮಾಡ್ತಾ ಇದ್ದೇನೆ, ಒಳ್ಳೇದಾಗ್ಲಿ ಅನ್ನುವಂತಹ ಕಾರಣಕ್ಕೆ. ದಯವಿಟ್ಟು ಪ್ರತಿಯೊಬ್ಬ ತುಲಾರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ಲಿಂಕ್ ನ ಶೇರ್ ಮಾಡ್ಬಿಡಿ, ಆದಷ್ಟು ಜಾಸ್ತಿ ಶೇರ್ ಮಾಡ್ಬಿಡಿ. ಫೇಸ್ಬುಕ್ ಅಲ್ಲಿ ನೋಡ್ತಿದಾರ ನಮ್ಮ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಯೂಟ್ಯೂಬ್ ಅಲ್ಲಿ ನೋಡ್ತಿದಾರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಿರುವಂತದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೂರ್ಯಗ್ರಹಣ ಅಂದ್ರೆ ತುಲಾರಾಶಿಯವರಿಗೆ ಲಾಭಾಧಿಪತಿಯ ಗ್ರಸ್ತನಾಗ್ತಕ್ಕಂಥದ್ದು ಅಂತ. ಅಂದ್ರೆ ರವಿಗ್ರಹ ತುಲಾರಾಶಿಯವರಿಗೆ ಲಾಭಾಧಿಪತಿ ಆಗಿರ್ತಾನೆ, 11ನೇ ಮನೆ ಅಧಿಪತಿ ಆಗಿರ್ತಾನೆ. ಪಂಚಮದಲ್ಲಿ ಲಾಭಾಧಿಪತಿ ರಾಹುಗ್ರಸ್ತನಾಗ್ತಿದ್ದಾನೆ ಅನ್ನುವಂಥದ್ದನ್ನ ಗಮನಿಸಬೇಕು. ಈಗ ಅದರಲ್ಲಿ ಮೊದಲನೇ ಪಾಯಿಂಟ್ ಏನಾಗುತ್ತೆ, ಲಾಭದಲ್ಲಿ ಅಚಾನಕ್ ಏರಿಳಿತಗಳನ್ನು ಕಾಣುವ ಸಾಧ್ಯತೆ ಇದೆ. ಅಂದ್ರೆ ತುಂಬಾ ಬರೇ ಮೇಲಿನ ಮೇಲೆ ಬರೇ ಲಾಸೇ ಆಗ್ತಾ ಇತ್ತು ಅಂದ್ರೆ ಸೂರ್ಯಗ್ರಹಣದ ವಿಚಿತ್ರ ಪ್ರಭಾವ, ಸಡನ್ ಆಗಿ ಪ್ರಾಫಿಟ್ ಆಗ್ಬಿಡ್ಬಹುದು. ತುಂಬಾ ಪ್ರಾಫಿಟ್ ಆಗ್ತಾ ಇದ್ದಿದ್ದು ಸಡನ್ ಆಗಿ ಲಾಸ್ ಆಗ್ಬಹುದು. ಏನು ಹೇಳಲಿಕ್ಕೆ ಆಗಲ್ಲ ಯಾವ ತರ ಆಗಬಹುದು ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಗ್ರಹಣ ಅಂದ್ರೆ ಅದಕ್ಕೆ ಸ್ಥಿರತೆ ಇಲ್ಲ ಅಂತ. ಲಾಭಾಧಿಪತಿ ಗ್ರಸ್ತನಾಗ್ತಿದ್ದಾಗ ಸ್ಥಿರತೆ ಇರೋದಿಲ್ಲ ಲಾಭದಲ್ಲಿ. ಅದೇ ರೀತಿಯಲ್ಲಿ ಯಾವುದೋ ಒಂದು ಅನಿರೀಕ್ಷಿತ ಜಾಗದಲ್ಲಿ ನೀವು ಲಾಭ ಬರಲ್ಲ ಅನ್ಕೊಂಡ ಜಾಗದಲ್ಲಿ ಲಾಭ ಬಂದ್ಬಿಡಬಹುದು, ಅಥವಾ ತುಂಬಾ ಲಾಭ ಬರುತ್ತೆ ಅನ್ಕೊಂಡಲ್ಲಿ ಲಾಸ್ ಆಗಬಹುದು. ಸಾಧ್ಯತೆಗಳು ತುಂಬಾ ವಿಚಿತ್ರವಾಗಿರ್ತದೆ. ಅದ್ರ ಬಗ್ಗೆ ಗಮನಿಸಬೇಕಾಗತ್ತೆ. ಮತ್ತೊಂದು ಕಡೆ ಅದೇ ಲಾಭ ಕೈ ತಪ್ಪುವಂಥದ್ದು. ಒಂದು ಕಡೆ ಒಳ್ಳೆ ಲಾಭ ಆಯ್ತು, ವೆರಿ ಗುಡ್, ಲಾಭ ಆಯ್ತು ಅಂತ ಅನ್ಕೊಂಡಿರ್ತೀವಿ, ಇನ್ನೊಂದು ಕಡೆ ಅದೇ ತರ ಲಾಸ್ ಆಗ್ಬಿಡುತ್ತೆ, ಇಲ್ಲಿ ಬಂತು ಅಲ್ಲಿ ಹೋಯ್ತು ಅಂತ. ಸೊ ಅಲ್ಲಿಂದ ಏನು ಪ್ರಯೋಜನ ಇಲ್ಲದಂತಹ ವಿಚಿತ್ರವಾದಂತಹ ಸ್ಥಿತಿ ಆಗಿರುತ್ತೆ, ಅಥವಾ ಬಂದ ಲಾಭ ಉಳಿತಾ ಇಲ್ಲ ಅನ್ನುವಂತಹ ಸ್ಥಿತಿಯೂ ಸಹ ಇರ್ತದೆ. ಅದಕ್ಕೆ ವಿಶೇಷವಾದಂತಹ ಪರಿಹಾರಾದಿಗಳು, ವಿಶೇಷ ಪ್ರಸಾದಗಳನ್ನ ನಾವು ಖಂಡಿತ ಮಾಡಿ ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ ಅದ್ರ ಬಗ್ಗೆ ತಿಳಿಸ್ತೇನೆ. ಎರಡನೇ ಮುಖ್ಯವಾದಂತಹ ಪ್ರಭಾವ, ವಿಚಿತ್ರ ಪ್ರಭಾವ ತುಲಾರಾಶಿಯವರ ಮೇಲೆ ಯಾವ ರೀತಿಯಲ್ಲಿ, ಮಕ್ಕಳು ಹಾಗೂ ಶಿಕ್ಷಣದ ವಿಷಯದಲ್ಲಿ ಗೊಂದಲ ಉಂಟಾಗಲಿದೆ ಅಂತ. ಅಂದ್ರೆ ನಿಮ್ಮ ಮಕ್ಕಳ ಶಿಕ್ಷಣದ ವಿಚಾರದಲ್ಲಾಗಿರಬಹುದು, ನಿಮ್ಮದೇ ಶಿಕ್ಷಣ, ಈ ವಿದ್ಯಾರ್ಥಿ ಆಗಿದ್ರೆ ನಿಮ್ಮದೇ ಶಿಕ್ಷಣದ ವಿಚಾರದಲ್ಲಾಗಿರಬಹುದು, ಗೊಂದಲಗಳು ತುಂಬಾ ಜಾಸ್ತಿ ಆಗಲಿದೆ. ಯಾಕೆ ಅಂತಂದ್ರೆ ಪಂಚಮ ಸ್ಥಾನ ಅಂದ್ರೇನೆ ಮಕ್ಕಳು ಅಂತ ತೆಗೆದುಕೊಳ್ಳಬಹುದು, ಜ್ಞಾನ, ವಿದ್ಯೆ ಇತ್ಯಾದಿಗಳನ್ನ ತೆಗೆದುಕೊಳ್ಳಬಹುದಾಗಿರ್ತದೆ. ಅಲ್ಲಿ ರಾಹುಗ್ರಸ್ತನಾಗ್ತಾ ಇದ್ದಾನೆ ಎಂದಾಗ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳುವ, ಅಂದ್ರೆ ವಿದ್ಯೆಯ ವಿಚಾರದಲ್ಲಿ ಗೊಂದಲಮಯ ವಾತಾವರಣ ಯಾವ ತಗೋಬೇಕೆ ಅಂತ ಗೊತ್ತಿಲ್ಲ, ಆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋನೆ ರಾಹು. ತುಂಬಾ ಕನ್ಫ್ಯೂಷನ್ ನ ಕ್ರಿಯೇಟ್ ಮಾಡ್ತಾನೆ. ಸೊ
ಬಹಳ ಎಚ್ಚರಿಕೆಯಿಂದ ಇರ್ಬೇಕು. ಆಮೇಲೆ ಮಕ್ಕಳ ಮೇಲೆ ತುಂಬಾ ಅನುಮಾನ ಮಾಡತಕ್ಕಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಸೊ ಜಾಗೃತೆಯಿಂದ ಇರಬೇಕು, ಒತ್ತಡದಿಂದ ಹೊರಬರಬೇಕು. ಆಮೇಲೆ ಒತ್ತಡದಲ್ಲಿ ನಿರ್ಧಾರ ಕೂಡ ತಗೋಬಾರ್ದು. ತುಂಬಾ ಪ್ರೆಷರ್ ನಲ್ಲಿ ನೀವು ನಿರ್ಧಾರವನ್ನ ತೆಗೆದುಕೊಳ್ಳಬಾರದು ಅಂತ ಹೇಳಿ. ಮಾತೇ ಸಮಸ್ಯೆ ಅಂತ, ಪಂಚಮದಲ್ಲಿ ರಾಹು ಗ್ರಹಣ ಅಂದ್ರೆ ಮಾತೆ, ನೀವು ಚೆನ್ನಾಗಿ ಮಾತಾಡ್ತಿರಲ್ಲ, ನಿಮ್ ಮಾತಿಗೆ ಎಲ್ಲರೂ ಖುಷಿ ಪಡ್ತಾವ್ರೆ ಅಂತ ಅನ್ಕೊಳ್ತಿರ, ಗೊತ್ತಿಲ್ಲ, ನಿಮ್ ಮಾತೇ ಸಮಸ್ಯೆ ಆಗ್ತಾ ಇರುವ ಸಾಧ್ಯತೆ ಇರ್ತದೆ. ಸೊ ಮಾತಿನ ಮೇಲೆ ತುಂಬಾ ನಿಗಾ, ತುಂಬಾ ಹಿಡಿತ ಇರಬೇಕಾಗ್ತದೆ. ಸ್ವಲ್ಪ ಮೌನವೇ ಜಾಸ್ತಿ ಮಾಡಿದ್ರು ಕೂಡ ಏನು ತೊಂದರೆ ಇಲ್ಲ, ಒಳ್ಳೇದೇನೆ, ಗೊತ್ತಲ್ವಾ. ಪರಿಹಾರ ಕ್ರಮಗಳು ಬಹಳ ಮುಖ್ಯ. ಮೂರನೇ ಮುಖ್ಯವಾದಂತಹ ವಿಚಾರ ತುಲಾರಾಶಿಯವರಿಗೆ ಈ ಒಂದು ಸೂರ್ಯಗ್ರಹಣದಿಂದ ಏನಪ್ಪಾ ಅಂದ್ರೆ, ಪ್ರೇಮ ಸಂಬಂಧಗಳಲ್ಲಿ ಆಕರ್ಷಣೆ, ಅದರ ಜೊತೆಯಲ್ಲಿ ಗೊಂದಲ ಸಹ ಅಲ್ಲೇ ಇರ್ತದೆ ಅಂತ. ಹೊಸ ಆಕರ್ಷಣೆ ಹುಟ್ಟುತ್ತೆ ನಿಮಗೆ. ಹೊಸದಾಗಿ ಯಾವುದೋ ವಿಚಾರದ ಮೇಲೆ, ಯಾವುದೋ ವ್ಯಕ್ತಿ ಮೇಲೆ ಹೊಸದಾಗಿ ಆಸೆ, ಅಂದ್ರೆ ಅವ್ರ ಮೇಲೆ ತುಂಬಾ ಇಷ್ಟ ಆಗ್ತಕ್ಕಂಥದ್ದು. ಹೊಸ ವ್ಯಕ್ತಿಗಳು ಇಷ್ಟ ಆಗ್ತಾ ಇದ್ದಾರೆ, ಹೊಸ ವಸ್ತು ಇಷ್ಟ ಆಗ್ತಾ ಇದೆ, ಹೊಸ ಸ್ಥಾನ ಜಾಗ ಇಷ್ಟ ಆಗ್ತಾ ಇದೆ, ಹೊಸತು ಏನೋ ಒಂದು ನಿಮಗೆ ತುಂಬಾ ಸೆಳೆದು ಬಿಡುತ್ತೆ ನಿಮ್ಮನ್ನ ಅಂತ ಹೇಳಿ. ಆದ್ರೆ ಅದು ಸರಿಯಾದ ವ್ಯಕ್ತಿಯ, ಅದು ಸರಿಯಾದ ದಾರಿಯ, ಅದು ಸರಿಯಾದ ವಸ್ತುವೋ, ನಿಮಗೆ ಅದರಿಂದ ಅನುಕೂಲ ಇರುತ್ತಾ, ಇದ್ರ ಬಗ್ಗೆ ತುಂಬಾ ಗೊಂದಲ ಇದೆ. ಹೊಸ ವ್ಯಕ್ತಿ, ವಸ್ತು, ವಿಚಾರ ಯಾವ್ದ್ರ ಮೇಲೆ ನಿಮಗೆ ಆಕರ್ಷಣೆ ಆಗೋದು ಒಂದು ಪಾರ್ಟ್, ಆದ್ರೆ ಅದು ಸರಿಯಾ, ನಿಮಗೆ ಸೂಕ್ತನ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತದೆ. ಆದ್ಮೇಲೆ ಜೊತೆಗೆ ಹಳೆಯ ಸಂಬಂಧದಲ್ಲಿ ಸಂಶಯ ಪಿಶಾಚಿ ಬರಲಿದೆ. ನಿಮ್ಮ ಫ್ರೆಂಡ್ಸ್ನಾಗಿರ್ಬಹುದು, ಬಾಳ ಸಂಗಾತಿ ಆಗಿರ್ಬಹುದು, ಬಿಸ್ನೆಸ್ ಪಾರ್ಟ್ನರ್ ಆಗಿರಬಹುದು, ಯಾರೇ ಆಗಿರಿ, ಅವ್ರ ಜೊತೆಗೆ ನಿಮಗೆ ಅವ್ರ ಮೇಲೆ ಅನುಮಾನ ಮಾಡತಕ್ಕಂಥ, ನಿಮ್ಮ ಮೇಲೆ ಅವರಾಗಿರಬಹುದು, ಅವರ ಮೇಲೆ ನೀವಾಗಿರಬಹುದು, ಅನುಮಾನ ಮಾಡತಕ್ಕಂತಹ ಒಂದು ವಿಚಿತ್ರ ಮಿಶ್ರ ಫಲಾದಿಗಳು ಕಂಡು ಬರ್ತಾ ಇದೆ. ಮನಸ್ಸು ಎಳೆಯುತ್ತೆ, ಬುದ್ಧಿ ತಡೆದು ನಿಲ್ಲಿಸುತ್ತೆ. ಮನಸ್ಸು ಹೋಗು ಅಲ್ಲಿ ಬೇಕು ಹೋಗು ಅನ್ನೋದು, ಬುದ್ಧಿ ಹೋದ್ರೆ ದಡ್ಡನ ಒಬ್ಬಡ ಅಲ್ಲಿ ಅನ್ನೋಡುತ್ತೆ. ಆ ಕನ್ಫ್ಯೂಷನ್ ಸ್ಟೇಟಸ್ ಅಲ್ಲಿ ಇರ್ತೀರಾ. ಸೊ ಬಹಳ ಎಚ್ಚರಿಕೆ ವಹಿಸಬೇಕು. ದೇವತಾರಾಧನೆ, ಪ್ರಸಾದ ಧಾರಣೆ, ಮಾಲಾ ಧಾರಣೆ ಅದುಗಳು ನಿಮಗೆ ತುಂಬಾ ಅನುಕೂಲ ಮಾಡಿಕೊಡಲಿದೆ. ವಿಡಿಯೋ ಎಂಡಲ್ಲಿ ಹೇಳ್ತೇನೆ ಅದನ್ನ. ನಾಲ್ಕನೇ ಮುಖ್ಯವಾದ ವಿಚಾರ ತುಲಾರಾಶಿಯವರಿಗೆ ಯಾವ್ದಪ್ಪ ಅಂತಂದ್ರೆ, ಈಗ ಕೆಲವಿಷ್ಟು ಅದೃಷ್ಟದ ಮೇಲೆ ಡಿಪೆಂಡೆನ್ಸ್ ಇರುತ್ತಲ್ಲ, ಲಕ್ ಬೈ ಚಾನ್ಸ್ ಅಂತ. ಈಗ ನೀವೇನ್ ಮಾಡ್ತೀರಾ, ಶೇರ್ ಮಾರ್ಕೆಟ್ ಮಾಡ್ತೀರಾ, ಇಂಟ್ರಾ ಡೇ ಮಾಡಕ್ ಹೋಗ್ತೀರಾ, ಅಥವಾ ಎಲ್ಲೋ ಯಾರಿಗೋ ಲಾಟ್ರಿ ಹೊಡಿತು ವಿದೇಶದಲ್ಲಿ, ಅಲ್ಲಿ ಇಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಲಾಟ್ರಿ ಇದೆ ಅಂತ ಅಲ್ಲೆಲ್ಲೋ ಹೋಗ್ಬಿಟ್ಟು ಅಂದ್ರೆ ಆಕರ್ಷಣೆ ಆಗುತ್ತೆ ಮನ್ಸಿಗೆ, ಲಾಟ್ರಿ ಹಾಕೋಣ ಅಂತ ಹೇಳ್ಬಿಟ್ಟು. ಸೊ ಏನಾಗ್ಬಿಡುತ್ತೆ, ಒಂದು ಏನೋ ಬಂದ್ಬಿಡುತ್ತೆ, ಏನೋ ಆಗ್ಬಿಡುತ್ತೆ, ಅದ್ಭುತ ಆಗ್ಬಿಡುತ್ತೆ, ಇಂಟ್ಯೂಷನ್ ಅಥವಾ ಸ್ಪೆಕ್ಯುಲೇಷನ್ ಅಂತ ಹೇಳ್ತಾರ, ಆತರ ತುಂಬಾ ಏನೋ ಒಂಥರ ಏನೋ ಒಳ್ಳೇದಾಗ್ಬಿಡುತ್ತೆ ಅಂತ. ಆದ್ರೆ ತುಂಬಾ ಲಾಭ ಆಗ್ಬಿಡುತ್ತೆ, ನಂಗೆ ಪಕ್ಕ ಹೇಳ್ತಾ, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು, ಈಗ ಈ ಶೇರ್ ಏರುತ್ತೆ, ತುಂಬಾ ಇರ ಬರೋದೆಲ್ಲ ತಗೊಂಡು ಶೇರ್ ತಗೊಂಡ್ಬಿಟ್ಟು. ಮೊನ್ನೆ ಯಾರೋ ಫೋನ್ ಮಾಡ್ದಂಗೆ, ಇರ ಬರೋ ದುಡ್ಡು ಮೇಲೆ ಬಿಸ್ನೆಸ್ ಅಲ್ಲಿ ಓಡಿ ಎಲ್ಲ ತಗೊಂಡು ಬೆಳ್ಳಿ ಜಾಸ್ತಿ ಆಗುತ್ತೆ, 10 ಲಕ್ಷಕ್ಕೆ ಹೋಗುತ್ತೆ ಬೆಳ್ಳಿ ಅಂತ. ಬೆಳ್ಳಿ 400ಕ್ಕೆ ಹೋಗಿದ್ದು 200 ಚಿಲ್ಲರೆ ಇಳಿದು ಬಿಡ್ತು ಡವಾರ್ ಅಂತ. ಇವ್ರು ಮೈಕೈ ಎಲ್ಲ ಸಾಲ ಮಾಡ್ಕೊಂಡು ಬೆಳ್ಳಿ ತಗೊಂಡವ್ರು. ಅಲ್ಲ, ಮುಂದೆ ಜಾಸ್ತಿ ಆಗ್ಬೋದು, ಗೊತ್ತಿಲ್ಲ. ಬಟ್ ನಾನು ಹೇಳಿದ್ದು, ಗ್ರಹಣಾದಿ ವಿಚಾರಗಳು ಬಂದಾಗ ವಿಚಿತ್ರವಾದಂತಹ ಫಲಗಳಿರುತ್ತೆ. ಆತರ ನೀವು ಸಡನ್ ಆಗಿ ಶೇರ್ ಮಾರ್ಕೆಟ್ನೋ ಮತ್ತೊಂದು ಇನ್ನೊಂದು ಆಸೆ ಇಟ್ಕೊಂಡು ಮೈಕೈ ಎಲ್ಲ ಸಾಲ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿದಾಗ ಅದು ದಾರಿ ಸ್ಪಷ್ಟತೆ ಇರಲ್ವಲ್ಲ. ಸೊ ಬಹಳ ಕಷ್ಟ ಆಗುತ್ತೆ ಅಂತ. ಏನಾಗುತ್ತೆ, ಅದು ಲಾಭಾಧಿಪತಿಯಾಗಿ ರಾಹುಗ್ರಸ್ತ ಅಲ್ವಾ. ಸೊ ರಿಸ್ಕ್ ತಗೊಳಕ್ ಹೋಗ್ಬಿಡ್ತೀರಾ. ದಯವಿಟ್ಟು ರಿಸ್ಕ್ ತಗೊಂಡು ಬಿಸ್ನೆಸ್ ಮಾಡಬೇಡಿ, ತುಂಬಾ ರಿಸ್ಕ್ ಮಾಡಕ್ ಹೋಗ್ಬೇಡಿ. ಅದು ಗ್ರಹಣದ ಸಮಯ, ನಿಮ್ಮ ನಿರ್ಧಾರಗಳೇ ತಪ್ಪಾಗುವ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಎಚ್ಚರ ವಹಿಸ್ಬೇಕಾಗತ್ತೆ. ಕ್ವಿಕ್ ಮನಿ, ಬೇಗ ದುಡ್ಡು ಬಂದ್ಬಿಡುತ್ತೆ, ಈಸಿ ಮನಿ, ಇದ್ರ ಹಿಂದೆ ಹೋಗಿ ದುಡ್ಡನ್ನ ಹಾಳು ಮಾಡ್ಕೊಳ್ಳೋದು. ಈ ಬಾರಿ ಗ್ಯಾರಂಟಿ ಸಿಗುತ್ತೆ, ಈ ಬಾರಿ ಗ್ಯಾರಂಟಿ ಗೆಲ್ಲುತ್ತೆ, ಈ ಬಾರಿ ಗ್ಯಾರಂಟಿ ಈ ಸಲ ಸೂಪರ್, ಇದೆಲ್ಲ ಬೇಡ ಅಂತ ನನ್ನ ಒಂದು ವೈಯಕ್ತಿಕವಾಗಿಯೂ ಸಹ ನಿಮ್ಗೆ ಹೇಳ್ತಾ ಇದ್ದೇನೆ, ಜ್ಯೋತಿಷ್ಯ ರೀತಿಯನ್ನು ಹೇಳ್ತಾ ಇದ್ದೇನೆ. ಗಮನಿಸಿ, ಈ ವಿಚಾರವಾಗಿ ಪರಿಹಾರಾದಿಗಳು ಮಾಡಿಕೊಂಡ್ರೆ ತುಂಬಾ ಒಳ್ಳೇದು. ಇನ್ನು 5ನೇ ಪಾಯಿಂಟ್, ತುಲಾರಾಶಿಯವರಿಗೆ ಗ್ರಹಣದ ಪ್ರಭಾವ, ವಿಚಿತ್ರ ಪ್ರಭಾವ ಏನಪ್ಪಾ ಅಂದ್ರೆ, ಸೃಜನಶೀಲತೆ ಹೆಚ್ಚಾಗತ್ತೆ, ಆದ್ರೆ ಮನಸ್ಸು ಮಾತ್ರ ಅಶಾಂತ, ಮನಸ್ಸಿಗೆ ಸಮಾಧಾನ ಇಲ್ಲ ಅನ್ನುವಂಥದ್ದು ಕಾಣ್ತಾ ಇದೆ. ಈಗ ನಿಮಗೆ ಕಲೆ ಎನ್ನುಬಹುದು, ಅಥವಾ ಬರವಣಿಗೆ ಇರಬಹುದು, ಅಥವಾ ಮಾತಿನ ಕೌಶಲ್ಯ, ಚೆನ್ನಾಗಿ ಮಾತಾಡ್ತಕ್ಕಂಥದ್ದು ಇರ್ಬೋದು, ಎಲ್ಲ ಜಾಸ್ತಿ ಆಗತ್ತೆ. ತುಂಬಾ ಒಳ್ಳೆ ಕಲೆಯಲ್ಲಿ ಒಳ್ಳೆ ಸಂಗೀತ ಹೇಳ್ತಾ ಇದ್ರೆ ಇನ್ನೂ ಚೆನ್ನಾಗಿ ಸಂಗೀತ ಕಲಿತೀರಾ, ಇನ್ನೂ ಚೆನ್ನಾಗಿ ಸಂಗೀತವನ್ನ ಇದ್ ಮಾಡ್ತೀರಾ, ಅಥವಾ ಡ್ಯಾನ್ಸೋ ಅಥವಾ ಪೇಂಟಿಂಗೋ ಏನೋ ಅದ್ಭುತ ಚೆನ್ನಾಗಿ ಮಾತಾಡ್ತೀರಾ, ಅದು ಇನ್ನೂ ಅದ್ಭುತವಾಗಿ ಚೆನ್ನಾಗಿ ಮಾತಾಡ್ತೀರಾ. ಆಮೇಲೆ ಯಾವ್ದೋ ಒಂದು ಕೌಶಲ್ಯ ತುಂಬಾ ಚೆನ್ನಾಗಿ ಮಾಡ್ತೀರಾ. ಅದೇನಾಗ್ಬಿಡುತ್ತೆ, ಅದೇ ಮನಸ್ಸು ಒಂದೇ ವಿಚಾರದಲ್ಲಿ ನಿಂತ್ಕೊಳಲ್ಲ, ಅದನ್ನೇ ಕಂಟಿನ್ಯೂ. ಎಲ್ಲ ಹೇಳ್ತಾರೆ, ಯಾಕಪ್ಪ ಒಂದು ಕೆಲಸವನ್ನ ಕಂಟಿನ್ಯೂ ಆಗಿ ನೀಟಾಗಿ ತುದಿ ಮುಟ್ಸ್ಬೇಕು, 25 ಕಡೆ ತಿರ್ಗೋದಲ್ಲ, ಇದು ಚೆನ್ನಾಗಿದೆ ಮಾಡ್ಕೊಂಡು ಹೋಗುವಂತ. ಆದ್ರೂ ಕೂಡ ನೀವು ಅದನ್ನ ಕೇಳಲ್ಲ, ಎಲ್ಲೆಲ್ಲೋ ಮನಸ್ಸು ಅಸಮಾಧಾನ, ಚೆನ್ನಾಗಿರೋದನ್ನ ನೀವೇ ನಿಂತ್ಕೊಂಡ್ಬಿಡೋದು, ಹಾಳು ಮಾಡ್ಕೊಳ್ತೀರಾ. ವಿಚಿತ್ರವಾದಂತಹ ಅನುಭವ ಆಗ್ತಾ ಇರತ್ತೆ ನಿಮಗೆ. ಹೊರಗಡೆ ತುಂಬಾ ಟ್ಯಾಲೆಂಟ್ ನಿಮ್ದು, ಬಹಳ ಶೈನ್ ಆಗ್ತಿರತ್ತೆ ನಿಮ್ ಟ್ಯಾಲೆಂಟ್ ಹೊರಗೆ, ಆದ್ರೆ ನೀವೇ ಒಂಥರ ಸಮಾಧಾನ ಇಲ್ಲದೆ, ರೆಸ್ಟ್ ಇಲ್ಲದೆ,
ಸಂಬಂಧವಿಲ್ಲದೆ ಇರುವಂತಹ ವಿಚಾರಗಳಿಗೆಲ್ಲ ತಲೆ ಕೆಡಿಸ್ಕೊಳ್ತಾ ಇರ್ತೀರಾ. ಸೊ ಇದೆಲ್ಲ ನೋಡಿದಾಗ ಏನಾಗುತ್ತೆ ಅಂದ್ರೆ ತುಲಾರಾಶಿಯವರಿಗೆ ಈ ಒಂದು ಗ್ರಹಣ ವಿಚಿತ್ರ ಫಲ ಇದೆ. ಏನಾಗುತ್ತೆ ಅಂದ್ರೆ ಲಾಭದ ಅವಕಾಶಗಳಿದೆ, ಅದರ ಜೊತೆಯಲ್ಲಿ ತುಂಬಾ ಒಂದಿಷ್ಟು ಗೊಂದಲ ತಂದಿರುವ ವಾತಾವರಣಗಳು ಇದೆಲ್ಲ ಜಾಸ್ತಿ ಇದೆ. ಸೊ ಶುಭವೂ ಇದೆ, ಅಶುಭವೂ ಇದೆ. ಶುಭ ಮಾತ್ರ ಆಗಬೇಕು, ಅಶುಭ ಆಗಬಾರದು ಅಂದಾಗ ಪರಿಹಾರಾದಿಗಳು ಮುಖ್ಯ. ಸೊ ಗೋಧಿಯನ್ನ, ಅದ್ರ ಜೊತೆಗೆ ಉದ್ದಿನ ಬೇಳೆಯನ್ನ ದಾನ ಮಾಡಿ ಸ್ವಲ್ಪ. ಇಲ್ಲ ನಾವು ಕೂಡ ನಿಮಗೋಸ್ಕರ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಮಾಡ್ತಾ ಇದ್ದೇವೆ. ಫೆಬ್ರವರಿ 17ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ಮಹಾಸೂರ್ಯ ಗ್ರಹಣದ ದಿವಸವೇ ನಮ್ಮ ಯಾಗಶಾಲೆಯಲ್ಲ, ಉತ್ತರದ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ, ಜ್ಯೋತಿರ್ಲಿಂಗ ಸ್ವರೂಪಿ ಪಶುಪತಿನಾಥನ ಸನ್ನಿಧಾನದಲ್ಲಿ ಈ ಬಾರಿಯ ನಮ್ಮ ವಿಶೇಷವಾದಂತಹ ದೇವತಾರಾಧನೆಗಳನ್ನು ನಾವು ಪ್ಲಾನ್ ಮಾಡಿರ್ತಕ್ಕಂಥದ್ದು. ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಹಳಬರಿಗೆಲ್ಲ ಗೊತ್ತಿರ್ತದೆ, ಪ್ರತಿ ವರ್ಷಕ್ಕೊಮ್ಮೆ ನಾವು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ದಿವಸ ನಾವು ದೇವತಾರಾಧನೆಯನ್ನು ಮಾಡ್ತೇವೆ. ಸೊ ಈ ಬಾರಿಯೂ ಅದಕ್ಕೆ ಹೊರತಲ್ಲ, ಈ ಬಾರಿಯೂ ಸಹ ಅಂತಹ ದಿವ್ಯ ಪವಿತ್ರವಾದಂತಹ ಕ್ಷೇತ್ರದಲ್ಲಿಯೇ ನಾವು ದೇವತಾರಾಧನೆಯನ್ನು ಹೋಮಗಳನ್ನು ಮಾಡ್ತಾ ಇದ್ದೇವೆ. ಪರಿಹಾರ ಶಾಂತಿಗಳನ್ನು ಯಾವ ರೀತಿ ಶಾಂತಿಗಳನ್ನು ಮಾಡ್ತಾ ಇದ್ದೀವಿ ಈ ಬಾರಿ ನೋಡ್ಕೊಳ್ಳಿ. ಬಹಳ ಮುಖ್ಯವಾಗಿ ಶಿವರಾತ್ರಿ ಅಮಾವಾಸ್ಯೆ ಶಿವನ ಸನ್ನಿಧಾನವಾದ ಕಾರಣ ರುದ್ರ ಹೋಮವನ್ನು ಮಾಡಲೇಬೇಕು. ನಾವು ರುದ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಅವತ್ತಿನ ದಿವಸವೇ ರಾಹುಗ್ರಸ್ತ ಮಹಾಸೂರ್ಯಗ್ರಹಣ ಇರೋದ್ರಿಂದಾಗಿ ನಾವು ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಮಾಟ ಮಂತ್ರ, ಶತ್ರುಬಾಧೆ, ದೃಷ್ಟಿದೋಷ ಇತ್ಯಾದಿಗಳೆಲ್ಲ ಪರಿಹಾರಕ್ಕೋಸ್ಕರವಾಗಿ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಈ ಬಾರಿ ಬಹಳ ಪ್ರಮುಖವಾಗಿ ಇಂದ್ರಾಷ್ಟ ದಿಗ್ಬಂಧನ ಹೋಮ ಅಂತ ಒಂದು ವಿಶೇಷವಾದಂತಹ ದಿಗ್ಬಂಧನ ಹೋಮವನ್ನು ಮಾಡ್ತಾ ಇದ್ದೇವೆ. ಇದೆಲ್ಲ ಮಾಡಿ ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇರತಕ್ಕಂಥದ್ದು ನಾವು ಯಾವುದಪ್ಪ ಅಂತಂದರೆ ಈ ಒಂದು ವಿಶೇಷವಾಗಿರತಕ್ಕಂಥ ಪ್ರಸಾದ. ಇದು ಮಹಾರುದ್ರ ತ್ರಿಶಕ್ತಿ ಮಾಲೆ. ಇದರಲ್ಲಿ 3 ವಿಧದ ವಿಶೇಷವಾದಂತಹ ಒಂದು ದ್ರವ್ಯಗಳಿದೆ. ಇದರ ಒಂದು ಬಂದು ಕರುಂಗಾಲಿ ಮಾಲೆ, ಎಲ್ಲರಿಗೂ ಗೊತ್ತಿರತಕ್ಕಂಥ, ನಾವು ಈ ಹಿಂದೆ ಸಹ ಕೊಟ್ಟಿದ್ದೇವೆ ಕರುಂಗಾಲಿ ಮಾಲೆ ಅಂಥೇಳಿ. ಎರಡನೆಯದು ವ್ಯಾಘ್ರನೇತ್ರ ರತ್ನ ಮಾಲೆ, ವ್ಯಾಘ್ರನೇತ್ರ ರತ್ನ ಮಣಿಗಳು. ಇನ್ನು 3ನೇದು ಜ್ವಾಲಾಮುಖಿ ರತ್ನಗಳು. ಸೊ 3 ಅದ್ಭುತವಾದಂತಹ ತ್ರಿಶಕ್ತಿಗಳನ್ನು ಸೇರಿಸಿರ್ತಕ್ಕಂಥದ್ದು. ಒಂದು ಕರುಂಗಾಲಿ, ಇನ್ನೊಂದು ವ್ಯಾಘ್ರನೇತ್ರ ರತ್ನ ಹಾಗೂ ಇನ್ನೊಂದು ಜ್ವಾಲಾಮುಖಿ. ಈ ಒಂದು ವಿಶೇಷವಾದಂತಹ ತ್ರಿಶಕ್ತಿ ಮಾಲೆಯನ್ನು ರುದ್ರ ತ್ರಿಶಕ್ತಿ, ಮಹಾರುದ್ರ ತ್ರಿಶಕ್ತಿ ಮಾಲೆ ಇದು. ಯಾಕೆಂದರೆ ಇದನ್ನ ರುದ್ರ ಹೋಮದಲ್ಲಿ, ಅದರ ಜೊತೆಯಲ್ಲಿ ಮಹಾಪ್ರತ್ಯಂಗಿರ ಹೋಮದಲ್ಲಿ, ಅದರ ಜೊತೆಯಲ್ಲಿ ಇಂದ್ರಾಷ್ಟ ದಿಗ್ಬಂಧನ ಒಂದು ವಿಶೇಷವಾದಂತಹ ಹೋಮದಲ್ಲಿ, ಹಾಗೂ ಸ್ವಯಂವರ ಪಾರ್ವತಿ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ಮಾಲೆಯನ್ನು ಎನರ್ಜೈಸ್ ಮಾಡ್ತೇವೆ. ನೆನಪಿಟ್ಕೊಳ್ಳಿ, 3 ವಿಶೇಷವಾದಂತಹ ರತ್ನಗಳಿದೆ. ಇದರಲ್ಲಿ ಕರುಂಗಾಲಿನೂ ಇದೆ, ಇದರಲ್ಲಿ ಜ್ವಾಲಾಮುಖಿನೂ ಇದೆ. ಏನು ಭೂಗರ್ಭದಿಂದ ಜ್ವಾಲಾಮುಖಿ ಸ್ಫೋಟಗೊಂಡು ಲಾವಾ ರಸ ಹೊರಬರುತ್ತಲ್ಲ, ಆ ಜ್ವಾಲಾಮುಖಿ ರತ್ನವೂ ಇದೆ. ಇದರಲ್ಲಿಯೇ ವಿಶೇಷವಾಗಿ ವ್ಯಾಘ್ರನೇತ್ರ ರತ್ನವೂ ಸಹ ಇದೆ. ಸೊ ಈ ಒಂದು ಅದ್ಭುತವಾದಂತಹದ್ದು ಮಹಾಪ್ರತ್ಯಂಗಿರ ಹೋಮದಲ್ಲಿ ಎನರ್ಜೈಸ್ ಆದಾಗ ಮಾಟಮಂತ್ರ, ದೃಷ್ಟಿದೋಷ, ಶತ್ರುಬಾಧೆಗಳನ್ನು ಪರಿಹಾರ ಮಾಡಿಕೊಳ್ಳುತ್ತೆ. ವ್ಯಾಘ್ರನೇತ್ರ ರತ್ನವೂ ಇರೋದ್ರಿಂದಾಗಿ ಇದು ನಿಮ್ಮ ದೃಷ್ಟಿದೋಷಾದಿಗಳನ್ನು ಪರಿಹಾರ ಮಾಡಿಕೊಡುತ್ತೆ. ಇದರಲ್ಲಿ ಜ್ವಾಲಾಮುಖಿ ರತ್ನ ಇರೋದ್ರಿಂದ ಇಂದ್ರಾದ್ಯಷ್ಟ ದಿಕ್ಪಾಲಕ, ವಿಶೇಷವಾದ ಇಂದ್ರಾಷ್ಟ ದಿಕ್ಪಾಲಕ ಹೋಮಗಳಲ್ಲಿ ಇದು ಎನರ್ಜೈಸ್ ಆಗೋದ್ರಿಂದಾಗಿ ನಿಮಗೆ ದಿಗ್ಬಂಧನ, ಒಂದು ನೆಗೆಟಿವ್ ಎನರ್ಜೀಸ್ ಹೊರಗೋಗಬೇಕು, ಇನ್ನೊಂದು ದಿಗ್ಬಂಧನದಿಂದ ಯಾವುದೇ ನೆಗೆಟಿವ್ ಎನರ್ಜೀಸ್ ನಿಮ್ಮನ್ನು ತಾಕಬಾರದು. ಅಂತಹ ಅದ್ಭುತವಾದಂತಹ ಈ ಒಂದು ಮಾಲೆಯನ್ನ ಶಿವರಾತ್ರಿ ಅಮಾವಾಸ್ಯೆ ಮಹಾಸೂರ್ಯಗ್ರಹಣ ಪರ್ವ ದಿನದಂದು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಇದನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು, ಕಳಿಸ್ಕೊಡ್ತಕ್ಕಂಥದ್ದು. ಇದನ್ನೇ ಅಲ್ಲಿಗೆ ತೆಗೆದುಕೊಂಡು ಹೋಗಿ ಅಲ್ಲೇ ಎಲ್ಲ ಎನರ್ಜೈಸ್ ಮಾಡಿ ಮತ್ತೆ ವಾಪಸ್ ಅಲ್ಲಿಂದ ತಂದು ನಾವು ನಿಮಗೆ ಕಳಿಸ್ಕೊಡ್ತೇವೆ. ಫೆಬ್ರವರಿ 17ನೇ ತಾರೀಕು ಮಂಗಳವಾರವೇ ಹೋಮ ಇರತಕ್ಕಂಥದ್ದು. ನಾನು ಮತ್ತೆ ಪುನಃ ವಾಪಸ್ ಅಲ್ಲಿಂದ ಬಂದು ನಾವಿಲ್ಲಿ ಪ್ರಸಾದವನ್ನು ಕೊಟ್ಟು ನಾವು ನಿಮಗೆ ಇದನ್ನು ಕಳಿಸ್ಕೊಡ್ತಕ್ಕಂಥದ್ದಾಗಿರ್ತದೆ. ಈ ಸಮಯವನ್ನು ನೀವು ಗಮನಿಸಬೇಕು. ನಾನು ಯಾವುದೋ ಪಕ್ಕದ ಊರಿಗೋ, ಪಕ್ಕದ ಜಿಲ್ಲೆಗೋ, ಪಕ್ಕದ ರಾಜ್ಯಕ್ಕೆ ಹೋಗ್ತಾ ಇಲ್ಲ, ಪಕ್ಕದ ದೇಶಕ್ಕೆ ಹೋಗ್ತಾ, ಇನ್ನೊಂದು ದೇಶಕ್ಕೆ ಹೋಗ್ತಾ ಇರತಕ್ಕಂಥದ್ದು. ಸೊ ಅದರಿಂದಾಗಿ ಆ ದೇಶ ಅಂದರೆ ನೇಪಾಳ ದೇಶದಲ್ಲಿ ನಮ್ಮ ಜ್ಯೋತಿರ್ಲಿಂಗ ಅಂತಂದರೆ ಜ್ಯೋತಿರ್ಲಿಂಗದ ಇನ್ನೊಂದು ಭಾಗ ಅಂತ ಹೇಳ್ತಾರೆ, ಮುಖ ಭಾಗ ಅಂತ ಹೇಳ್ತಾರೆ ಪಶುಪತಿನಾಥನನ್ನ. ಇಲ್ಲಿ ಬೆನ್ನಿನ ಭಾಗ ಬಂದು ಕೇದಾರನಾಥ,
ಮುಖಭಾಗ ಬಂದು ಪಶುಪತಿನಾಥ ಅಂತ ಹೇಳ್ತಾರೆ. ಆ ಪಶುಪತಿನಾಥ ಜ್ಯೋತಿರ್ಲಿಂಗದ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ಮಹಾಸೂರ್ಯಗ್ರಹಣದ ಒಂದು ವಿಶೇಷ ಪರ್ವ ದಿನದಂದೇ ಈ ವಿಶೇಷವಾದಂತಹ ಮಾಲೆಯನ್ನು ಎನರ್ಜೈಸ್ ಮಾಡಿ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಈ ಒಂದು ಅದ್ಭುತವಾದಂತಹ ಮಹಾರುದ್ರ ತ್ರಿಶತಿ ವಿಶೇಷ ಮಾಲೆಯನ್ನು ದಯವಿಟ್ಟು ನೀವು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನೇಪಾಳದಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗ್ತಕ್ಕಂಥದ್ದು ನೀವು ಇಲ್ಲೇ ಕೂತ್ಕೊಂಡು ನಿಮ್ಮ ಮನೆಯಲ್ಲಿ ನೋಡ್ಕೊಳ್ಬಹುದಾಗಿರ್ತದೆ. ನೇಪಾಳದಲ್ಲಿ ನಾನು ಸಂಕಲ್ಪ ಮಾಡ್ತಾ ಇರ್ತೇನೆ, ಹೆಸರು ನಾನೇ ಕೂತ್ ಸಂಕಲ್ಪ ಮಾಡ್ತೇನೆ. ನೀವು ಇಲ್ಲಿ ನಿಮ್ಮ ಮನೆಗಳಲ್ಲಿ ಕೂತ್ಕೊಂಡು ನಿಮ್ಮ ಹೆಸರು ಅಲ್ಲಿ ಸಂಕಲ್ಪ ಆಗೋದು ನೀವು ಲೈವಲ್ಲಿ ನೋಡಬಹುದಾಗಿರ್ತದೆ. ಎಲ್ಲ ಹೋಮಗಳನ್ನು ನಾವು ನೇಪಾಳದಲ್ಲಿ ಮಾಡುವ ಎಲ್ಲ ಹೋಮಗಳನ್ನು ನೀವು ಇಲ್ಲೇ ಕೂತ್ಕೊಂಡು ಲೈವ್ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ್ ಜೊತೆಗೆ ಈ ವಿಶೇಷವಾದಂತಹ ಮಹಾರುದ್ರ ತ್ರಿಶಕ್ತಿ ಒಂದು ಮಾಲೆಯನ್ನು ನಾವು ಅಲ್ಲಿಂದ ಎನರ್ಜೈಸ್ ಮಾಡ್ಕೊಂಡು ತಗೊಂಡಿರ್ತಕ್ಕಂಥ ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಸಂಕಲ್ಪ ಸೇವೆ ಕೊಟ್ಕೊಳ್ಬಹುದಾಗಿರ್ತದೆ. ಬಹಳ ಲಿಮಿಟೆಡ್ ಆಗಿ ನಾವು ಮಾಲೆ ಮಾಡಿಸಿರ್ತಕ್ಕಂಥದ್ದು. ಸೊ ದಯವಿಟ್ಟು ಬೇಗ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ. ಹಾಗೂ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿನ ಚಾನಲ್ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದುವರೆದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.